ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಟೈಮ್ ಬಂದು 6:05 ಆಗಿದೆ. ಸೊ ಹಾಗೆ ನೋಡಿ, ನಮ್ಮ ಮನೆಯದು ಈ ರೂಮಲ್ಲಿ ಒಂದು ಚಿಕ್ಕದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಂದಿದೆ. ಇದು ಉಪ್ಪಿನ ಜಾಡಿ, ಇದ್ರದ್ದು ಮೇಲ್ಗಡೆದು ಇದಿರುತ್ತಲ್ಲ ಮುಚ್ಚೋದು, ಅದು ಒಡೆದೋಗ್ಬಿಡ್ತು. ಸೊ ಹಾಗಾಗಿ ನಾನು ಇದನ್ನು ಮನಿ ಪ್ಲ್ಯಾಂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪೆನ್ನದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ಟಡಿ ಟೇಬಲಲ್ಲಿ ಎರಡನ್ನ ಶೋ ಆಗಿ ಜೋಡಿಸ್ಕೊಂಡಿದ್ದೀನಿ. ಇದನ್ನು ಡಿಮಾರ್ಟಿಂದ ತೊಗೊಂಡು ಬಂದಿದ್ದು ನಾನು. ಹಾಗೆ ಇವತ್ತು ಇದು ರೇಷ್ಮೆ ಸೀರೆ ಕಲೆಕ್ಷನ್ಸ್ ಮಾಡೋಣ ಅಂತ ಹೇಳಿ ತೆಗೆದಿಟ್ಟೆ. ಟ್ರೈಪಾಡಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಯಾಕೋ ಸರಿಯಾಗಿ ಬರಲಿಲ್ಲ. ಸೊ ಹಾಗಾಗಿ ನನ್ನ ಮಗಳು ಬರ್ತಾಳೆ, ಇನ್ನೇನು ಟೈಮ್ ಆಯಿತು. ಅವಳು ಬಂದಾಗ ಸಂಜೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7 ರೇಷ್ಮೆ ಸ್ಯಾರಿ ಇದೆ, ತೋರಿಸ್ತೀನಿ ನೋಡಿ. ಕಲೆಕ್ಷನ್ಸ್ನ ವಿಡಿಯೋ ಹಾಕ್ತೀನಿ ನೋಡಿ. ಚೆನ್ನಾಗಿದೆ ಸ್ಯಾರೀಸ್ಗಳು ಮಾತ್ರ. ಇದೆಲ್ಲ ತೊಗೊಂಡು 20 ವರ್ಷ ಆಯಿತು. ಚೆನ್ನಾಗಿದೆ ಸ್ಯಾರೀಸು ಎಲ್ಲ. ಇದಕ್ಕೆ ಬ್ಲೌಸ್ ಇಲ್ಲ, ಇದಕ್ಕೂ ಅಷ್ಟೇನೆ. ಇದಿದೆಯಲ್ಲ, ಇದು ಬ್ಲೌಸ್ ಇಲ್ಲ. ಎರಡು ನನ್ನ ಮದುವೆ ಸ್ಯಾರಿ. ಇದಕ್ಕೆ ಬ್ಲೌಸ್ ಇದೆ, ಮತ್ತು ಇದಕ್ಕೂ ಬ್ಲೌಸ್ ಇಲ್ಲ. ಇದಕ್ಕೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಇದೆ. ಇನ್ನು 3ಕ್ಕೆ ಒಟ್ಟು 7 ರೇಷ್ಮೆ ಸೀರೆ ಇದೆ. ಕಲೆಕ್ಷನ್ಸ್ನ ತೋರಿಸ್ತೀನಿ ನೋಡಿ. ಸಂಜೆ ಊಟಕ್ಕೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಹಾಕಿಬಿಟ್ಟು ಅದಕ್ಕೆ ಕಾಯಿ ಚಟ್ನಿ ಮಾಡ್ತೀನಿ. ಇಲ್ಲಾಂತಂದರೆ ಈರುಳ್ಳಿಕಾಯ್ದು ಉಪ್ಪಿನಕಾಯಿ ಹಾಕಿದ್ದೀನಿ. ಸೊ ಎರಡರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ತಿನ್ನೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇವಾಗ ಕಲಸಿಡ್ತೀನಿ ಹೋಗ್ಬಿಟ್ಟು ರೊಟ್ಟಿ. 1 ಅವರ್ ಎಲ್ಲ ನೆಂದರೆ ಸಾಕು. ಇವಾಗ ಟೈಮ್ ಬಂದು 6:10 ಆಗಿದೆ ಅಲ್ವಾ. 7 ಗಂಟೆ 7:30 ಅಷ್ಟೊತ್ತಿಗೆ ಊಟ ಮಾಡ್ತೀವಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ನೆಂದಿರುತ್ತೆ. ಹಾಗೆ ರೊಟ್ಟಿನೂ ಸಹ ಚೆನ್ನಾಗಿ ಬರುತ್ತೆ. ಅಂದರೆ ರೊಟ್ಟಿ ಅಂತಂದರೆ ಬಳೆಯ ರೊಟ್ಟಿ ಅಲ್ಲ, ಅದನ್ನು ಸ್ವಲ್ಪ ತೆಳುಗೆ ಮಾಡಿಕೊಂಡು ಇದು ದೋಸೆ ಹಾಕಲ್ವಾ, ಆ ಥರ ಹಾಕ್ತೀನಿ. ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ ಬೇಕಾದರೆ. ಸರಿ ಫ್ರೆಂಡ್ಸ್, ಮತ್ತೆ ಬ್ಲಾಗ್ನ ನನ್ನ ಮಗಳು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ ಊಟಕ್ಕೆ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಹಾಕಿ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕಲಸಿಟ್ಟಿದ್ದೆ. ಹಾಗೆ ನನ್ನ ಮಗಳು ಬಂದಳು. ಟೈಮ್ 6:15 ಆಗಿತ್ತು. ಕೆಳಗಡೆ ಬೀದಿನ ಇದೆಯಲ್ಲ, ಅದನ್ನು ಅಷ್ಟೇ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತಿದ್ಲು. ಅದನ್ನೆಲ್ಲ ಮುಟ್ಟಿರ್ತಾಳಲ್ವ, ಸರಿ ಕೈಯೆಲ್ಲ ಚೆನ್ನಾಗಿ ನೀಟಾಗಿ ತೊಳ್ಕೊ ಅಂತ ಹೇಳಿದೆ. ಕೈಯೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ಲು. ಹಾಗೆ ನಾನು ಈ ಕಡೆ ಟೀ ಮಾಡೋಣ ಅಂತ ಹೇಳಿ ಟೀ ಇಟ್ಟಿದ್ದೆ. ನಾನು ಮೊದಲೇ ಕುಡ್ದಿರಲಿಲ್ಲ. ಅವಳು ಬಂದಮೇಲೆ ಒಟ್ಟಿಗೆ ಟೀ ಕುಡಿಯೋಣ ಅಂತ ಹೇಳಿ ಇವತ್ತು ಬೆಲ್ಲದ ಟೀ ಮಾಡೋಣ ಅಂತ ಹೇಳಿ ಬೆಲ್ಲದ ಟೀ ಮಾಡ್ತಾಯಿದ್ದೀನಿ. ನಾನು ಡಿಮಾರ್ಟಿಂದ ತಂದಿದ್ನಲ್ಲ ಆರ್ಗ್ಯಾನಿಕ್ ಬೆಲ್ಲ, ಸೊ ಅದನ್ನು ಹಾಕಿ ಟೀ ಮಾಡೋಣ ಅಂತ ಹೇಳಿ ನಾನು ಅದನ್ನು ತಂದಮೇಲೆ 1-2 ಸಲ ಏನೋ ನಾನು ಒಬ್ಬಳೇ ಟೀ ಮಾಡ್ಕೊಂಡು ಕುಡ್ದಿದ್ದಷ್ಟೇನೆ. ಇವಳಿಗೂ ಹಾಕಿ ಮಾಡಿಕೊಟ್ಟಿರಲಿಲ್ಲ. ನಾನು ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಬೆಲ್ಲದ ಟೀ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಾವು ಜಾಸ್ತಿ ಸಕ್ಕರೆದು ಟೀ ಕುಡಿದು ಅಭ್ಯಾಸ ಆಗಿಬಿಟ್ಟು ಸ್ವಲ್ಪ ಬೆಲ್ಲದ ಟೀ ಕುಡಿದ್ರೆ ಟೇಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬರ್ತಾ ಸರಿ ಹೋಗ್ಬಿಡುತ್ತೆ. ನಾವು ಇದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಬೆಲ್ಲದ ಟೀ 1 ವಾರ ಅಷ್ಟೇನೆ, ಆಮೇಲೆ ನಾವು ಇದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಆದರೂ ಚೆನ್ನಾಗಿತ್ತು. ಆರ್ಗ್ಯಾನಿಕ್ ಬೆಲ್ಲದ್ದು ಟೀ ತುಂಬ ಚೆನ್ನಾಗಿತ್ತು. ಮತ್ತು ಇದು ಟೀ ಪುಡಿ ತಾಜ್ ಮಹಲ್ದು. ನಾನು ಹೇಳಿದ್ದೆ ಡಿಮಾರ್ಟ್ ಶಾಪಿಂಗ್ ಮಾಡಬೇಕಾದ್ರೆ, ಅಂದರೆ ಅದ್ರದ್ದು ಶಾಪಿಂಗ್ ಹಾಲ್ ಮಾಡಿದ್ನಲ್ಲ, ಆವಾಗ ಹೇಳಿದ್ದೆ ನಾನು ತಾಜ್ ಮಹಲ್ದು ಟೀ ಪುಡಿನ ತಂದು ಉಪಯೋಗಿಸಿ ಅದ್ರದ್ದು ಹೇಗಿದೆ ರಿವ್ಯೂ ಹೇಳ್ತೀನಿ ಅಂತ ಹೇಳಿ. ಚೆನ್ನಾಗಿದೆ ಟೇಸ್ಟು. ಅದು ನ್ಯಾಚುರಲ್ ಕೇರ್ದು ತಗೊಬಂದಿರೋದು ನಾನು ತಾಜ್ ಮಹಲ್ದು. ಚೆನ್ನಾಗಿದೆ. ಅದರಲ್ಲೇ ಏಲಕ್ಕಿ ಮತ್ತು ಚಕ್ಕೆ, ಲವಂಗ ಮತ್ತು ಹರ್ಬಲ್ಸ್ದು ಎಲೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರು. ಸೊ ಬೆಲ್ಲ ಹಾಕಿ ಮಾಡ್ಕೊಂಡಿದ್ದು ಚೆನ್ನಾಗಿ ಬಂದಿತ್ತು ಟೀ ಮಾತ್ರ. ನನ್ನ ಮಗಳು ಅಷ್ಟೇ ಫಸ್ಟ್ ಟೈಮ್ ಈ ಬೆಲ್ಲ ಹಾಕಿರೋ ಟೀ ಕುಡಿತಾ ಇರೋದು. ಅಮ್ಮ ಹೆಂಗಿರುತ್ತೆ ಏನಮ್ಮ, ಚೆನ್ನಾಗಿದೆಯಾ ನೋಡು ಅಂತ ಹೇಳ್ತಿದ್ಲು. ನಾನೇನು ಕುಡಿತಾ ಇರ್ತೀನಮ್ಮ ಅವಾಗ ನೀನು ಕುಡಿ ಅಂತ ಹೇಳಿದೆ. ಅವಳುವೆ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಮ್ಮ, ಪರವಾಗಿಲ್ಲ ಟೇಸ್ಟು ಅಂತ ಇದ್ಲು. ಸರಿ ಆಯಿತು. ಟೀ ಎಲ್ಲ ಕುಡಿದ್ಬಿಟ್ಟು ಹಾಗೇ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ತೊಳೆದಿಟ್ಬಿಡೋಣ ಅಂತ ಹೇಳಿ ತೊಳಿತಾ ಇದೆ. ಇನ್ನು ರೊಟ್ಟಿ ಎಲ್ಲ ಕಲಸಿಟ್ಟಿದ್ದೆಲ್ಲ ಒಂದು 7:30ಗೆ ಹಾಕೊಳ್ಳೋಣ ಅಂತ ಹೇಳಿ ಅಷ್ಟೊತ್ತವರೆಗೆ ಪಾತ್ರೆ ಎಲ್ಲ ಸ್ವಲ್ಪ ಇತ್ತಲ್ಲ, ತೊಳೆದಿಟ್ಬಿಟ್ರೆ ನೆಮ್ಮದಿ. ನೀಟಾಗಿದ್ದರೆ ಅಡುಗೆ ಮನೆ ನಮಗೆ ಹೋಗಿ ಅಡುಗೆ ಮಾಡೋದಕ್ಕೂ ಸಹ ತುಂಬ ಮನಸ್ಸಿಗೆ ಏನೋ ಒಂಥರ ಖುಷಿ. ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡ್ತಾ ಇದೆ. ನನಗೆ ಮನೇಲಿ ಯಾವ ಕೆಲಸ ಇದ್ರೂ ಆಮೇಲೆ ಮಾಡ್ಕೊಳ್ಳೋಣ ಅಂತೀನಿ, ಆದರೆ ಪಾತ್ರೆ ಒಂದಿದ್ದರೆ ಮಾತ್ರ ಆಗಲ್ಲ ನನಗೆ. ಯಾವಾಗಲೂ ಅವಾಗವಾಗಲೇ ಆಗಿಬಿಡ್ಬೇಕು. ಯಾವಾಗಲೂ ತುಂಬ ರೇರ್ ಅಷ್ಟೇ ನಾನು ನಿಲ್ಲಿಸೋದು. ಏನಾದರೂ ಹೆಲ್ತಲ್ಲಿ ಅಪ್ಸೆಟ್ ಬಂದರೆ ಯಾವಾಗಲೂ ಅಷ್ಟೇ ಪಾತ್ರೆಗಳನ್ನು ಮಾತ್ರ ನಾನು ಮೊದಲು ಎಲ್ಲ ತೊಳೆದಿಟ್ಬಿಡ್ತೀನಿ ನಾನು. ಮತ್ತು ಸಿಂಕ್ ಬೇರೆ ಚಿಕ್ಕದಿರೋದ್ರಿಂದ ಜಾಸ್ತಿ ಪಾತ್ರೆ ಆದರೆ ಎಲ್ಲಿ ತುಂಬ್ಕೊಂಡಿಡೋದು, ಆಮೇಲೆ ಬೆಳಗೋಕ್ಕೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅವಾಗ ಹೆಂಗಿದ್ರು ಫ್ರೀ ಇದ್ನಲ್ಲ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ಬೆಳಗಿಡ್ತಾ ಇದೆ. ಜೊತೆಗೆ ರವೆ ಮತ್ತು ಗೋಧಿ ದೋಸೆಗೆ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ತೆಂಗಿನಕಾಯಿ ಇರಲಿಲ್ಲ. ನನ್ನ ಮಗಳಿಗೆ ಹೇಳಿದೆ, ಹೋಗಮ್ಮ ಮೇಲಿದೆ ತೆಂಗಿನಕಾಯಿ ಹೊಡ್ಕೊಬಾ ಅಂತ ಹೇಳಿ. ಅವಳುವೆ ಅದನ್ನು ಹೊಡ್ಕೊಬಂದು ಕೊಟ್ಟಿದ್ನು. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಕಾಗಿತ್ತಲ್ಲ, ಫ್ರಿಡ್ಜಲ್ಲಿ ಇತ್ತಲ್ಲ, ಸೊ ಈಚೆ ತೆಗೆದಿಡ್ತಾ ಇದೆ. ರೂಮ್ ಟೆಂಪ್ರೇಚರ್ಗೆ ಬರಲಿ
ಚಟ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಕಾಯಿ ಚಟ್ನಿನೇ ಮಾಡೋದು. ಎಮರ್ಜೆನ್ಸಿಗೆ ಅಂದರೆ ಸಂಜೆ ಎಲ್ಲ ಒನ್ ಟೈಮ್ಗೆ ನಾನು ಜಾಸ್ತಿ ಕಾಯಿ ಚಟ್ನಿನೇ ಮಾಡೋದು. ಮತ್ತು ಚಿತ್ರಾನ್ನ, ಪುಳಿಯೋಗರೆ ಏನೇ ಆದರೂ ಅಷ್ಟೇ ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಕಾಯಿ ಚಟ್ನಿನ ಪ್ರಿಫರ್ ಮಾಡ್ತೀನಿ. ಹುರ್ಗಡ್ಲೆ ಎಲ್ಲ ನಾನು ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡಿದ್ರೆ ಮಾತ್ರ ಹುರ್ಗಡ್ಲೆ ಹಾಕಿ ಚಟ್ನಿ ಮಾಡೋದು ನಾನು. ಬನ್ನಿ ನಾನು ಕಾಯಿ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಕಾಯಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ನುಣ್ಣಗಾಗುತ್ತೆ. ತುರಿದು ಹಾಕೋದಕ್ಕಿಂತ ಇದು ಬೆಸ್ಟ್ ಈಸಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಚೆನ್ನಾಗಿ ನುಣ್ಣಗಾಗಿದೆ. ಇದಕ್ಕೆ ನಾನು ಒಂದು 3 ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನೂ ಮೊದಲು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಕ್ರಮೇಣ ನೀರನ್ನು ಸೇರಿಸ್ತಾ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಚಟ್ನಿನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮೊದಲು ನಾನು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀರು ಕ್ರಮೇಣ ಸೇರಿಸ್ತಾ ನಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚಟ್ನಿ. ಬೇಕಾದರೆ ಇದಕ್ಕೆ ಒಗ್ಗರಣೆನೂ ಸಹ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ರಾತ್ರಿ ಒನ್ ಟೈಮ್ಗಲ್ವಾ ಸರಿ ಬೇಡ ಅಂತ ಹೇಳಿ ನಾನೇನು ಒಗ್ಗರಣೆ ಏನು ಹಾಕ್ಕೊಂಡಿಲ್ಲ. ಯಾವಾಗಲೂ ಒಗ್ಗರಣೆನೂ ಹಾಕ್ಕೊಳ್ಳಲ್ಲ ನಾನು, ಇಷ್ಟ ಸಿಂಪಲಾಗಿ ಮಾಡ್ಕೊಳ್ಳೋದು. ಇವಾಗ ನೋಡಿ ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಈ ರೊಟ್ಟಿಗೆ ನೀವು ಮಸಾಲೆ ರೊಟ್ಟಿ ಥರ ಮಾಡ್ಕೋಬೇಕು ಅಂತಂದರೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಸಣ್ಣದಾಗಿ ಹಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಈ ರೊಟ್ಟಿ ಜೊತೆ ಕಲಸಿಟ್ಟು ನೀವು ಬಳಿಬೋದು ಅಥವಾ ಈ ಥರ ಗೋಧಿ ದೋಸೆ ಥರನೂ ತೆಳುಗೆ ಮಾಡ್ಕೊಂಡು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಅದು ಅಷ್ಟೇನೆ. ಸೊ ಫೈನಲಿ ರಾತ್ರಿ ಡಿನ್ನರ್ಗೆ ರವೆ ಮತ್ತು ಗೋಧಿ ದೋಸೆ ರೆಡಿ ಆಯಿತು ಕಾಯಿ ಚಟ್ನಿ ಜೊತೆ. ನಾನು ಇದು ಉಪ್ಪಿನಕಾಯಿನ ಹಾಕ್ಕೊಂಡಿರಲಿಲ್ಲ, ನನ್ನ ಮಗಳು ಹಾಕ್ಕೊಂಡಿದ್ಲು. ಹೇಳ್ತಿದ್ಲಮ್ಮ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದರದ್ದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಮತ್ತು ನನ್ನ ಕೈಲಿ ಮಾಡೋಕ್ಕೂ ಆಗಲಿಲ್ಲ. ಸೊ ಇನ್ನೊಂದು ಸಲ ಯಾವಾಗಲಾದರೂ ಉಪ್ಪಿನಕಾಯಿ ರೆಸಿಪಿನ ನಾನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫೈನಲಿ ರಾತ್ರಿ ಡಿನ್ನರ್ ರೆಡಿ ಆಯಿತು. ಊಟ ಮಾಡಿ ಇನ್ನು ನೆಕ್ಸ್ಟು ಸ್ವಲ್ಪ ನಮ್ದು ಏನಿದೆ ಸೆಲ್ಫ್ ಕೇರ್ಗಳನ್ನ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇನೆ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.